ಪ್ರೀತಿಯ ಸಾರ್ವತ್ರಿಕ ಸಭೆಗೆ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆಗಳು ಸಲ್ಲಿಸ್ತಾ ಇದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ಸಾರಿ ಬಿತ್ತುವವನ ಸಮಯ ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಬಯಸ್ತಾ ಇದ್ದಾನೆ. ಈ ದಿನ ಒಂದು ವಿಶೇಷವಾದಂಥ ವಾಕ್ಯ ನಮ್ಮನ್ನು ಮಾತಾಡಿಸ್ಲಿಕ್ಕಿದೆ. ಸೊ ನೇರವಾಗಿ ಒಂದು ವಾಕ್ಯನ ಓದಿಬಿಟ್ಟು ನಾವು ಈ ದಿನ ವಾಕ್ಯ ಧ್ಯಾನಿಸೋಣ. ಯಾಕಂತಂದರೆ ನಾವು ಬಹಳ ಸಾರಿ ನಮ್ಮ ಆತ್ಮೀಯ ಜೀವಿತಕ್ಕೆ ಅಡ್ಡಿಗಳೇನು ಅಥವಾ ದೇವರ ಬರೋಣದಲ್ಲಿ ನಾವು ಎತ್ತಲ್ಪಡುವುದಕ್ಕೆ ಅಡ್ಡಿಗಳೇನು ಅಂತ ಹೇಳುವಾಗ ನಮ್ಮ ಮೈಂಡಲ್ಲಿ ಏನೇನೋ ಇರ್ತವೆ ಅಡ್ಡಿಗಳು. ಫಾರ್ ಎಕ್ಸಾಂಪಲ್, ನೀನು ದೇವರ ರಾಜ್ಯಕ್ಕೆ ಬರೋದಿಲ್ಲ ಅಂತಂದ್ರೆ ಏನು ಕಾರಣ? ನೀನು ಸುಳ್ಳುಗಾರನಾಗಿರ್ತಿ, ಮೋಸ ಮಾಡಿರ್ತಿ, ವ್ಯಭಿಚಾರ ಆಗಿರ್ತಿ, ಕಳ್ಳಾಗಿರ್ತಿ, ಕೊಲೆಗಾರ ಆಗಿರ್ತಿ, ಅದಕ್ಕಾಗಿ ನೀನು ಬರೋದಿಲ್ಲ ಅನ್ನೋಂಥ ಆಲೋಚನೆಗಳಿರ್ತವೆ. ಒಂದು, ದೇವರನ್ನ ಇವತ್ತು ದೇವ್ರ ಸೇವೆಯಲ್ಲಿ ಉಪಯೋಗಿಸ್ತಾ ಇಲ್ಲ. ಕಾರಣ ಏನು ಅಂತಂದರೆ ನಾವು ಏನೋ ಹೇಳ್ತೇವೆ, ಹೆಚ್ಚಿಸ್ಕೊಳ್ಳೋ ಮನಸ್ಸು, ಅಪರಿಶುದ್ಧತೆ, ಮತ್ತೊಂದು ಮಗದೊಂದು. ಬಟ್ ಆದರೆ ಇಲ್ಲಿ ವಿಚಿತ್ರವಾದಂಥ ಒಂದು ಸಂಗತಿ ಇದೆ ಬೈಬಲಲ್ಲಿ, ಅಂದರೆ ಒಂದು ಲಕ್ಷಣ ಇದೆ. ಇದು ಭಾಳ ಡೇಂಜರ್. ಇದಿದ್ರೆ ಮನುಷ್ಯನ ಜೀವನದಲ್ಲಿ ಉದ್ಧಾರ ಆಗಲ್ಲ. ಅವನು ಎಲ್ಲಿ ಕೂತವನು ಅಲ್ಲೇ ಇರ್ತಾನೆ. ನಂತರ ದೇವರ ರಾಜ್ಯಕ್ಕೂ ಕೂಡ ಬರೋದಿಲ್ಲ, ದೇವ್ರ ಸೇವೆಯಲ್ಲಿ ಉಪಯೋಗಿಸಲ್ಪಡೋದಿಲ್ಲ. ನೀವು ಯಾವತ್ತೂ ಕೇಳಿರೋದಿಲ್ಲ ಈ ಥರ ಲಕ್ಷಣ. ಏನಂತೀರಾ? ಹೇಳಿಬಿಡಿ ಬ್ರದರ್, ಸುಮ್ಮನೆ ನಾವು ಏನೇನೋ ಗಾಬರಿ ಆಗ್ತಾ ಇದ್ದಾವೆ. ಓದೋಣ. ಲೂಕನ ಸುವಾರ್ತೆ 21ನೇ ಅಧ್ಯಾಯ 34ನೇ ವಚನ. ಲೂಕನ ಸುವಾರ್ತೆ 21ನೇ ಅಧ್ಯಾಯ 34ನೇ ವಚನ. ನಿಮ್ಮ ವಿಷಯದಲ್ಲಿ ಜಾಗರೂಕರಾಗಿರಿ. ಅತಿ ಭೋಜನದ ಮದಡಿನಿಂದಲೂ ಅಮಲಿನಿಂದಲೂ ಪ್ರಪಂಚದ ಚಿಂತೆಗಳಿಂದಲೂ ನಿಮ್ಮ ಹೃದಯಗಳು ಭಾರವಾಗಿರಲಾಗಿ ಆ ದಿವಸವು ನಿಮ್ಮ ಮೇಲೆ ಉರ್ಲಿನಂತೆ ಪಕ್ಕನೆ ಬಂದಿತು. ಆ ದಿವಸವು ಭೂನಿವಾಸಿಗಳೆಲ್ಲರ ಮೇಲೆ ಬರುವುದು. ಏನ್ ಬರ್ತಾ ಇದೆ? ದೇವರ ಬರೋಣ. ಯೇಸು ಕ್ರಿಸ್ತನು ಈ ಲೋಕವನ್ನ ಬಿಟ್ಟು ಪರಲೋಕಕ್ಕೆ ಹೋಗುವಾಗ ಶಿಷ್ಯಂದ್ರೆಲ್ಲ ಕೇಳಿದ್ರು, ಮತ್ತೆ ಯಾವಾಗ ಬರ್ತೀಯ ನೀನು ಸ್ವಾಮಿ? ಇಲ್ಲ, ನನಗೆ ಗೊತ್ತಿಲ್ಲ, ತಿರುಗಿ ಬರುವಂಥದ್ದು ತಂದೆ ದೇವರಿಗೆ ಗೊತ್ತು. ಹಾಗಾದ್ರೆ ಅಟ್ಲೀಸ್ಟ್ ನೀನು ಬರೋ ಸೂಚನೆಗಳು ಏನಿರ್ತವೆ? ಲೂಕನ ಸುವಾರ್ತೆಯಲ್ಲಿ, ಮತ್ತಾಯ ಸುವಾರ್ತೆಯಲ್ಲಿ ಅನೇಕ ಸೂಚನೆಗಳನ್ನು ದೇವರು ಹೇಳ್ತಾ ಬಂದ ನಂತರ ನೋಹನ ಕಾಲದಲ್ಲಿ ಹೇಗೆ ತಿನ್ನೋದ್ರಲ್ಲಿ, ಉಣ್ಣೋದ್ರಲ್ಲಿ, ಕುಡಿಯೋದ್ರಲ್ಲಿ, ಮದುವೆ ಮಾಡಿಕೊಡೋದ್ರಲ್ಲಿ, ಮಾಡಿಕೊಳ್ಳೋದ್ರಲ್ಲಿ ಬ್ಯುಸಿಯಾಗಿದ್ರು, ಹಂಗೇ ಇರ್ತತಿ ಈ ಲೋಕದಲ್ಲಿ ಅಂತೇಳಿ. ಸೊ ಒಂದು ಕಡೆ ಅದನ್ನು ಪಕ್ಕಕ್ಕಿಡೋಣ. ಇಲ್ಲಿ ವಾಕ್ಯದಲ್ಲಿ ನೋಡ್ತವೆ, ನಿಮ್ಮ ವಿಷಯದಲ್ಲಿ ಬಹಳ ಹುಷಾರಾಗಿರಿ. ಯಾರು ಹುಷಾರಾಗಿರ್ರಿ ಅಂತಂದ್ರೆ, ನಾವೇನು ಅನ್ಕೊಂಡಿದ್ದೇವೆ, ನಾನಾ ತರವಾದಂಥ ಪಾಪಗಳನ್ನು ಮಾಡುವಂಥ ನಾವುಗಳು ಅಥವಾ ಈ ಲೋಕದ ಜನರು ದೇವರ ರಾಜ್ಯಕ್ಕೆ ಬರೋದಿಲ್ಲ, ಆ ಸಮಯದಲ್ಲಿ ಬಿಡಲ್ಪಡ್ತಾರೆ, ಇವನ ಪಾಪವೇ ಇವನನ್ನು ಹಿಡಿದು ಇಪ್ಪೆ ಮಾಡಿ ಹಿಂದಕ್ಕೆ ಎಳೆದು ಬಿಡುತ್ತೆ ಅನ್ನೋಂಥ ಆಲೋಚನೆಗಳಿದ್ದಾವೆ. ಆದರೆ ಆ ಪಾಪಗಳಲ್ಲದೆ ಇನ್ನೊಂದು ಪಾಪ ಕೂಡ ಇದೆ. ಯಾವುದಂತಂದ್ರೆ ಅತಿ ಭೋಜನದ ಮದಡು. ಅಂದ್ರೆ ಫುಲ್ ಊಟ ಬೇಕನ್ನೋರು ದೇವರ ರಾಜ್ಯಕ್ಕೆ ಬರಲ್ಲ ಅಂತ ಅರ್ಥ. ಏನ್ ಬ್ರದರ್, ಊಟನೂ ಮಾಡಬಾರ್ದ? ನಾವು ಊಟ ಮಾಡಬಾರ್ದು ಅಂತಲ್ಲ, ಅತಿ ಪ್ರಿಯರಾಗಿ, ಅಂದ್ರೆ ಭೋಜನದ ಮೇಲೆ ಅತಿ ಪ್ರಿಯರಾಗಿ, ಭೋಜನ ಪ್ರಿಯರಾಗಿ, ಏನ್ ತಿನ್ಲಿ ಏನ್ ಬಿಡ್ಲಿ, ಏನ್ ಮಾಡ್ಕೊಂಡ್ಲಿ ಏನ್ ತಿನ್ಲಿ, ಬರೀ ತಿನ್ನು 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 ಅಂದ್ರೆ ನೀನ್ ತಿಂತಿರುವಾಗ ದೇವರು ಆ ದಿನ ಬರುತ್ತಂತ ವಾಕ್ಯದಲ್ಲಿದೆ. ನೋಡಿ, ಇವತ್ತು ಕೆಲವರಿಗೆ ಹೆಂಗಂತಂದ್ರೆ ತಿನ್ಬೇಕಂದ್ರೆ ಅಷ್ಟು ಖುಷಿ. ಕೆಲವು ಗಂಡಂದ್ರೆ ಹೆಂಡ್ತಿಯರನ್ನ ಸುಮ್ಮನೆ ಏನಂತಾರೆ, ಹಿಂಸೆ ಪಡಿಸ್ತಾ ಇರ್ತಾರೆ. ಏನ್ ಮಾಡ್ತಿ ಏನ್ ಮಾಡ್ತಿ ಏನ್ ಮಾಡ್ತಿ ಏನ್ ಮಾಡ್ತಿ ಏನ್ ಮಾಡ್ತಿ ಅಂದ್ರೆ ಅವನಿಗೆ ದಿನ ಒಂದು ಐಟಮ್ ತಿನ್ಬೇಕು. ಓಕೆ, ತಿನ್ಬಾರ್ದು ಅನ್ನೋ ಪ್ರಶ್ನೆ ಅಲ್ಲ, ತಿನ್ನೋದ್ರಲ್ಲೂ ಕೂಡ ನಮ್ಮ ಕಡೆ ಎದಿಗೆ ಇರೋತನ ತಿನ್ನೋದಂದ್ರೆ ಅಷ್ಟೊಂದು ತಿಂತಾ ಇರ್ತಾನ ಅವನು. ಡೇಂಜರ್ ಅದು. ನನಗೆ ಗೊತ್ತಿರೋ ಇಬ್ರು ಸಹೋದರಿದ್ದಾರೆ. ನಾನು ಡಿಗ್ರಿ ಓದೋ ಟೈಮ್ನಾಗೆ ಅವ್ರ ದೊಡ್ಡವ್ರ ಅಣ್ಣಂದಿರು ತಿನ್ನೋದಕ್ಕೆ ಕೂತು ಒಂದು ಬೇಷನ್ ತುಂಬ ಲಡ್ಡು ತಿಂದ್ಬಿಟ್ಟಿದ್ರು ಇಬ್ರು ಸೇರಿ. ಬೇಷನ್ ತುಂಬ ಲಡ್ಡು ಖಾಲಿ. ಯಾಕಂದ್ರೆ ಅವ್ರಿಗೆ ತಿನ್ನೋದು ಇಷ್ಟ. ಅವಾಗ ಪಾರ್ಟಿ 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 ನಡಿ, 4 ಜನ ಕರ್ಕೋ, ಒಂದು ಬೋಗಣಿ ತಗೋ, ಸ್ವಲ್ಪ ಐಟಮ್ಗಳು ತಗೊಂಡು ಯಾವುದೋ ಗುಡ್ದಾಗ ಅಡುಗೆ ಮಾಡಿದೆ ಅಥವಾ ಅಲ್ಲಿ ಅಡುಗೆ ಮಾಡಿದೆ, ಇಲ್ಲಿ ಅಡುಗೆ ಮಾಡಿದೆ. ಬರೀ ಭೋಜನ ಪ್ರಿಯರ್. ಬಿ ಕೇರ್ಫುಲ್. ನೀನು ತಿನ್ನು ತಿಂಡಿ ಅಂತ ಸತ್ರೆ
ಆ ಟೈಮ್ನಾಗ ದೇವರು ಬಂದುಬಿಡ್ತಾನೆ. ಅದು ಭಾಳ ಡೇಂಜರ್ ಅಂತ ವಾಕ್ಯ ಇದೆ. ಅದಕ್ಕಾಗಿಯೇ ನೋಡಿ, ಜ್ಞಾನೋಕ್ತಿ 23ನೇ ಅಧ್ಯಾಯದಲ್ಲಿ ಒಂದು ಮಾತು ಏನಂತಿದೆ ಅಂದರೆ, 23ನೇ ಜ್ಞಾನೋಕ್ತಿ 2ನೇ ವಚನ, ನೀನು ಹೊಟ್ಟೆ ಬಾಕನಾಗಿದ್ರೆ ಕಂಠಕ್ಕೆ ಕತ್ತಿ ಹಾಕಿಕೊ ಅಂತ. ಇಲ್ಲೇ ಅರ್ಥ ಆಗ್ಬೇಕು ನಿನಗೆ. ಬರೀ ಊಟ 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 ಅಂತ ಸಾಯ್ತಾ ಇದ್ರೆ ನೀನು ಕುತ್ತಿಗೆ ಕತ್ತಿಟ್ಕೊಂಡ್ಬಿಡು, ತಿನ್ಬೇಡ ಜಾಸ್ತಿ. ಯಾಕೆ ಇವತ್ತು ನಮ್ಮ ಶರೀರದಲ್ಲಿ ಅನೇಕ ರೋಗಗಳು ಕಾಣ್ತವೆ? BP ಯಾಕೆ ಬಂತು, ಶುಗರ್ ಯಾಕೆ ಬಂತು, ಕೊಲೆಸ್ಟ್ರಾಲ್ ಯಾಕೆ ಬಂತು ಅಂದರೆ ಬರೀ ತಿಂದಿದ್ದಕ್ಕೆ. ಏನು ತಿನ್ಬೇಕೋ ಗೊತ್ತಿಲ್ಲ, ಏನು ತಿನ್ಬಾರ್ದೋ ಗೊತ್ತಿಲ್ಲ, ಎಷ್ಟು ತಿನ್ಬೇಕೋ ಗೊತ್ತಿಲ್ಲ, ಬರೀ ತಿನ್ನೋದು 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 ತಿನ್ನೋದು. ಇದು ಇತ್ತೀಚೆಗೆ ಅನೇಕ ಯವನಸ್ಥರಲ್ಲಿ ಕೂಡ ಒಂದು ಜಾಯಮಾನ ಹರಡ್ಬಿಟ್ಟಿದೆ. ವಾರಕ್ಕೊಂದ್ಸರಿ ಪಾರ್ಟಿ, ತಿಂಗಳಿಗೊಂದ್ಸರಿ ಪಾರ್ಟಿ, ತಿನ್ಬೇಕನ್ನೋ ಆಲೋಚನೆ, ಏನು ತಿನ್ಬೇಕು ಏನು ಬಿಡ್ಬೇಕಂತೇಳಿ. ಸೇವಕರುಗಳಲ್ಲಿ ಕೂಡ ಇದು ಹರಡ್ಬಿಟ್ಟಿದೆ. ಬರೀ ತಿನ್ನೋದೇ, ಆ ಪ್ರಾರ್ಥನೆಗೆ ತಿಂದೆ, ಈ ಪ್ರಾರ್ಥನೆಗೆ ತಿಂದೆ, ನಮ್ಮದಂತೂ ಹೇಳ್ಬಾರ್ದು, ಬರೀ ತಿನ್ನಿಸ್ತಾರೆ ನಮ್ಮನ್ನೆಲ್ಲರೂ. ಆದರೆ ವಾಕ್ಯ ಇದೆ, ಹುಷಾರಾಗಿರ್ಬೇಕು ಪಾಸ್ಟರ್ಸ್ಗಳಾಗಿರುವಂಥ ನಾವು ಕೂಡ. ಏನ್ ಬ್ರದರ್, ಹಾಗಾದ್ರೆ ಜಾಸ್ತಿ ತಿಂದು ಆರಾಮಾಗಿ ಎದ್ದೇಳಕ್ ಬರ್ದಂಗೆ ಹಂಗೆ ಮಲಗೋದು ಕೂಡ ಪಾಪನ? ಪಾಪ ಅದು ವಾಕ್ಯದಲ್ಲಿದೆ. ಅತಿ ಭೋಜನದ ಮದಡು, ಅಮಲು, ಡೇಂಜರ್. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನೋಡಿ, ಆದಾಮ ಹವ್ವಳನ್ನ ಸೈತಾನ ಶೋಧಿಸಿದ್ದು ಯಾವುದರಿಂದ? ಆಹಾರದಿಂದ. ತಿನ್ನಕ್ಕೊಟ್ಟೆ ಶೋಧಿಸಿದ್ದು. ಯಾಕೋಬನು ತನ್ನ ಅಣ್ಣನಾದ ಏಸಾವನಿಂದ ಎಲ್ಲ ಆಶೀರ್ವಾದಗಳನ್ನ ಕದ್ಕೊಂಡಿದ್ದು ಯಾವ ರೀತಿ? ಹಲಸಂದಿ ಗುಗ್ರಿ ರೊಟ್ಟಿ, ಊಟ. ಸೈತಾನನು ಯೇಸು ಸ್ವಾಮಿ ಮುಂದೆ ಬಂದು ಹೇಳ್ತಾನೆ, ಈ ಕಲ್ಲನ್ನ ರೊಟ್ಟಿ ಮಾಡ್ತೀನೋ. ರೊಟ್ಟಿ, ಊಟ ಊಟ. ಶೋಧನೆಗಳೆಲ್ಲ ಬರೋದು ಆಹಾರದಿಂದ. ಆದಾಮ ಅವಳನ್ನು ಶೋಧಿಸಿದ್ದು ಆಹಾರದಿಂದ. ಏಸಾವನು ಮೋಸ ಹೋಗಿದ್ದು ಆಹಾರದಿಂದ. ಯೇಸು ಕ್ರಿಸ್ತನನ್ನು ಸೈತಾನ ಶೋಧಿಸಿದ್ದು ಕೂಡ ಆಹಾರದಿಂದ. ಇಸ್ರಾಯೇಲರು ಸದಮಲ ಸ್ವಾಮಿಯಾಗಿರುವಂಥ ಯೆಹೋವನು ಕೆಂಪು ಸಮುದ್ರವನ್ನ ದಾಟಿಸಿ ಅದನ್ನು ಒಣನೆಲ ಮಾಡಿ ನಡೆಸ್ಕೊಂಡು ಬಂದು ಭಯಂಕರ ಅದ್ಭುತಗಳನ್ನು ಮಾಡ್ತಾ ಬಂದು ಮಾರ ಸ್ಥಳದಲ್ಲಿ ಬಂಡೆ ಹೊಡೆದು ನೀರು ಕೊಟ್ಟನು. ಆದರೆ ಇಸ್ರಾಯೇಲರು ಏನು ಮಾಡಿದ್ರು ಅಂತಂದ್ರೆ, ಮೋಶೆ ಮುಂದೆ ದೇವರು ನಮಗೆ ಮಾಂಸ ಕೊಡ್ತಾನ ಈ ಅರಣ್ಯದಲ್ಲಿ? ದೇವರಿಗೆ ಕೋಪ ಬಂತು. ಲಾವಕ್ಕಿಗಳೆಲ್ಲವೂ ಕೂಡ ಸಮುದ್ರದ ಮೇಲೆ ಗಾಳಿ ಬೀಸುವಂತೆ ಮಾಡಿ ಲಾವಕ್ಕಿಗಳೆಲ್ಲ ಅವ್ರ ಮನೆ ಮುಂದೆ ತಂದು, ಅಂದ್ರೆ ಅವರಿರೋ ಪಾಳೆಯದ ಮುಂದೆ ಎಲ್ಲ ಬೀಳೋ ತರ ಮಾಡಿದನು. ಬಿದ್ದ ನಂತರ ಒಬ್ಬೊಬ್ಬನ ಆರ್ಸ್ಕೊಂಡು ತಿಂತಾದಾನೆ. ತಿಂದಿನ್ನೂ ವಾಕ್ಯದಲ್ಲಿ ಬರ್ದೆ, ಅವ್ರಿಗೆ ಕುತ್ತಿಗೆ ಬಂದವರೆಗೆ ತಿಂದ್ರು, ಸತ್ತೇ ಹೋದ್ರು ದೇವರ ಕೋಪದಿಂದ. ನಾವು ಬಹಳ ಸರಿ ಇದನ್ನ ಗಮನಿಸಲ್ಲ. ಜಾಸ್ತಿ ತಿನ್ನೋದು, ಈ ದೇವರ ಆಲಯವಾಗಿರುವಂತ ಈ ದೇಹಕ್ಕೆ ರೋಗಗಳನ್ನು ತಂದುಕೊಳ್ಳೋದು, ಇದು ಶಾಪ. ನಿಮ್ಮ ದೇಹಗಳು ದೇವರ ಆಲಯವಾಗಿದ್ದವಂತೇಳಿ ದೇವರಾತ್ಮನ ವಾಸ ಮಾಡ್ತಾನಂದ್ರೆ ಈ ದೇಹಕ್ಕೆ ಏನ್ ತಿನ್ಬೇಕು ಗೊತ್ತಿರಬೇಕು ನಮಗೆ. ಇವತ್ತು ದೇವಾಲಯ ಇದೆ ಅಂದ್ರೆ ದೇವಾಲಯದಲ್ಲಿ ಏನಿಡಬೇಕು, ಏನಿಲ್ಲ, ಯಾವ ವಸ್ತು ಎಲ್ಲಿರ್ಬೇಕು, ಎಷ್ಟು ನೀಟಾಗಿ ಇಟ್ಕೋಬೇಕು, ದೇವಾಲಯವನ್ನು ಚೆನ್ನಾಗಿ ಇಟ್ಕೋತಿರ್ತಾನೆ. ಹಾಗೇನೆ ಈ ದೇಹವೆಂಬ ದೇವಾಲಯವನ್ನು ಕೂಡ ದೇವರು ವಾಸ ಮಾಡೋದಕ್ಕಾಗಿ ಸರಿಯಾಗಿ ನೋಡ್ಕೋಬೇಕು. ತಿಂದೆ ಹೊಟ್ಟೆಷ್ಟು ಮುಂದಕ್ಕೆ ಬರ್ಸ್ಕೊಂಬಿಟ್ಟೆ ನಡೆಯಕ್ಕಾಗ್ಲಿಕ್ಕೆ ಸೇವೆ ಏನ್ ಮಾಡ್ತೀಯ ನೀನು? ತಿಂದೆ ಬರೀ ತಿಂದು ಕೊಲೆಸ್ಟ್ರಾಲ್ ಬಾರಿಸ್ಕೊಂಡು ಒಂದೇ ಸರಿ ಬೊಜ್ಜು ಬರ್ಸ್ಕೊಂಡೆ 4 kg ಇಡಕ್ಕಾಗ್ತಾ ಇಲ್ಲ. ಎಲ್ಲೋ ಏನು ಕೆಲಸ ಮಾಡ್ತೀನಿ ನೀನು? ಇವೆಲ್ಲ ಶಾಪಗಳೇ. ಅದಕ್ಕಾಗಿ ದೇವರಾತ್ಮನು ನಮ್ಮ ಜೊತೆ ಮಾತಾಡ್ತಾ ಇದ್ದಾನೆ. ಜಾಸ್ತಿ ತಿನ್ನೋರೆ ಊಟ 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 ರುಚಿ ರುಚಿ ರುಚಿಯಾದದ್ದು ಬೇಕು, ಎದೆಗೆರತನ ತಿನ್ಬೇಕು ಅನ್ನೋಂಥ ಆಲೋಚನೆ ಮಾಡುವಂಥ ಪ್ರೀತಿಯ ಸಹೋದರ ಸಹೋದರಿಯರೇ, ನೀನು ಬಿಡಲ್ಪಡೋ ದಿನ ಬರುತ್ತೆ. ಯಾಕಂದ್ರೆ ನಿನ್ನ ಕಡೆ ಊಟದ ಕಡೆ ಗಮನ ಇದ್ದಾಗೆ ಅತಿ ಭೋಜನದ ಮದಡು ಅಮೂಲ್ಯಂದಿರುವಾಗ ಆ ದಿವಸವು ಪಕ್ಕನೆ ಉರ್ಲಿಲ್ಲ ಅಂತ ನಿನ್ ಮೇಲೆ ಬಂದ್ಬಿಡುತ್ತೆ ಅಂತ ವಾಕ್ಯದಲ್ಲಿದೆ. ಅದಕ್ಕೆ ವಾಕ್ಯ ಕೇಳುವಂತ ನಾವು ಒಂದು ವೇಳೆ ಅತಿ ಭೋಜನ ಪ್ರಿಯರಾಗಿದ್ರೆ, ಅದಿಲ್ಲಂದ್ರೆ ನನಗೆ ಊಟನೇ ಹೋಗಲ್ಲ, ನನಗೆ ಅದೇ ಬೇಕು, ಅದು ತಿಂತೇನೆ, ನಾನು ಬಹಳ ದಿನ ಆಯ್ತು ತಿನ್ಲೇಬೇಕು, ಇಷ್ಟು ತಿನ್ಬೇಕು, ಇವೆಲ್ಲ ತಕ್ಕದ್ದಲ್ಲ. ನಿನ್ನ ದೇಹವನ್ನ ದೇವರ ಆಲಯವಂತೇಳಿ ಏನು ಕೊಟ್ಟು ಅದನ್ನು ಪೋಷಿಸಬೇಕೋ ಅದನ್ನೇ ಕೊಟ್ಟು ಪೋಷಿಸಬೇಕು. ನಾವು ಯಾರು ಗಮನಿಸಿಲ್ಲ. ಜಾಸ್ತಿ ಊಟ ಮಾಡಿದ್ರೆ ಏನಾಗುತ್ತೆ, 4 ಹೆಜ್ಜೆ ವಾಕಿಂಗ್ ಮಾಡಿದ್ರೆ ಆಗೋಯ್ತು, ಮುಗೀತು. ಜಾಸ್ತಿ ಊಟ ಮಾಡಿ ಎದ್ದೇಳಕ್ಕೆ ಬರ್ದಂಗೆ ತಿರುಗಾಡಕ್ಕೆ ಆಗ್ಲಾರ್ದಂಥ ಪರಿಸ್ಥಿತಿ ತಂದ್ಕೊಂಡು ಅನಾರೋಗ್ಯಕ್ಕೆ ಗುರಿ ಆಗೋದು, ಇದೊಂದು ಶಾಪ. ಇದು ಈ ದೇಹಕ್ಕೆ ಎಷ್ಟು ಬೇಕು ಅಷ್ಟು ತಿನ್ನಿಸ್ಬೇಕು. ಅತಿ ಭೋಜನ ಅತಿ ಭೋಜನ ಅತಿ ಭೋಜನ.
ಕೆಲವರಿಗೆ ಹೊಟ್ಟೆ ತುಂಬತ್ತೆ ಅಂತ ಕೂಡ ಗೊತ್ತಾಗಂಗಿಲ್ಲ. ಹಾಕು 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 ಅಂತ ಹಾಕ್ಸ್ಕೊಳ್ತಾನೆ ಇರ್ತಾರೆ. ಆಮೇಲೆ ಎದ್ದೇಳಿಸ್ಬೇಕು 4 ಜನ ಸೇರಿ ಅವ್ರನ್ನ. ನೋ, ಇಟ್ಸ್ ಕೈಂಡ್ ಆಫ್ ಎ ಸಿನ್. ಇದು ಒಂಥರ ಪಾಪ. ಒಂಥರ ಪಾಪ ಅನ್ನೋದಕ್ಕೇನೇನು, ದೇವರ ವಾಕ್ಯದಲ್ಲಿದೆ, ಅದು ಬಹಳ ಡೇಂಜರ್ ಆಗಿರುವಂತಹ ವಿಷಯ. ಅದಕ್ಕೆ ವಾಕ್ಯ ಕೇಳುವಂಥ ಪ್ರೀತಿಯ ಸಹೋದರ ಸಹೋದರಿ, ಈ ದಿನ ತೀರ್ಮಾನ ಮಾಡು. ಹೆಚ್ಚು ಕಡಿಮೆ ಹೆಂಗಂದ್ರಂಗೆ ತಿಂತಾ ಇದ್ದೀನಿ ನಾನು. ಎಲ್ಲಿ ಕಂಡದೆಲ್ಲ ತಿಂತಾ ಇದ್ದೇನೆ. ದಾರಿಗೆ ಹೋಗಿ ತಿಂತಾ ಇದ್ದೇನೆ, ಓಣಿನಾಗ ಹೋಗಿ ತಿಂತಾ ಇದ್ದೇನೆ, ರೋಡ್ ಮೇಲೆ ತಿಂತಾ ಇದ್ದೇನೆ, ರೆಸ್ಟೋರೆಂಟ್ನಾಗ ತಿಂತಾ ಇದ್ದೇನೆ, ಎದಿಗೆ ಬರತನ ತಿಂತಾ ಇದ್ದಾನೆ. ಅತಿ ಭೋಜನದ ಮದುಡು ಬಹಳ ಡೇಂಜರ್. ನಿನ್ನ ದೇವರ ಬರೋ ಸಮಯದಲ್ಲಿ ಬಿಡಲ್ಪಡ್ತೀಯ. ಒಂದು. ಎರಡನೇದು, ಆ ಥರ ತಿಂತಾ ಇದ್ರೆ ನಿನ್ನ ಶರೀರದಲ್ಲಿ ರೋಗಗಳನ್ನು ತಂದಿಟ್ಕೊಳ್ತೀಯ. ಒಂದು. ಎರಡನೇದು, ದೇವ್ರ ಸೇವೆನೂ ಮಾಡೋಕ್ಕಾಗಲ್ಲ, ನಿನ್ನ ಜೀವನದಲ್ಲೂ ಕೆಲಸಗಳು ಮಾಡೋಕ್ಕಾಗಲ್ಲ. ಆಯ್ತು, ಈ ಶರೀರದಲ್ಲಿ ರೋಗಗಳನ್ನು ಕುಪ್ಪೆ ಇಟ್ಟು ಜೀವಿತಾಂತ್ಯಕ್ಕೆ ಸಮೀಪವಾಗೋ ದಿನನ ಕರ್ಕೊಳ್ತದೆ ಅಂತ ಅರ್ಥ. ಅದಕ್ಕಾಗಿ ದೇವರ ಆತ್ಮನ ಎಚ್ಚರಿಸ್ತಾ ಇದ್ದಾನೆ. ಅತಿ ಭೋಜನದ ಮದಡಿದ್ರೆ ಕಂಠಕ್ಕೆ, ಹೊಟ್ಟೆ ಬಾಕನಾಗಿದ್ರೆ ಕಂಠಕ್ಕೆ ಕತ್ತಿ ಇಟ್ಕೋ. ಮತ್ತೊಂದ್ಸಲ ಏನ್ ಮಾಡ್ತಾನೆ, ಆದಾಮ ಅವಳನ್ನು ಶೋಧಿಸಿದ ಆಹಾರದಿಂದಲೇ, ಯೇಸುವನ್ನು ಮೋಸ ಹೋಗಿದ್ದ ಆಹಾರದಿಂದಲೇ, ಇಸ್ರಾಯೇಲರು ಹಾಳಾಗಿದ್ದುದು ಆಹಾರದಿಂದಲೇ, ಯೇಸು ಕ್ರಿಸ್ತನನ್ನು ಸೈತಾನ್ ಶೋಧಿಸಿದ್ದು ಆಹಾರದಿಂದಲೇ. ಇವತ್ತು ನಿಮ್ಮನ್ನ ಕೂಡ ಆಹಾರದಿಂದ ಶೋಧಿಸಿ ಅನೇಕರನ್ನ ದೇವರಲ್ಲಿ ಬಲವಾಗಿ ನಿಂತುಕೊಳ್ಳಾರ್ದಂತೆ, ಒಂದು ಅರ್ಧ ಗಂಟೆ ಪ್ರಾರ್ಥನೆ ಮಾಡೋಕ್ಕಾಗಲಾರ್ದಂತೆ, ಮೊಣಕಾಲು ಊರಕ್ಕಾಗಲಾರ್ದಂತೆ, ನಿಂತು ವಾಕ್ಯ ಹೇಳೋಕ್ಕಾಗಲಾರ್ದಂತೆ ಮೈಯಲ್ಲಿ ನಾನಾ ಥರದ ರೋಗಗಳನ್ನು ತಂದಿಟ್ಟು ಮೋಸ ಮಾಡ್ತದೆ ಅವನು. ಅದಕ್ಕಾಗಿ ವಾಕ್ಯ ಕೇಳುವಂಥ ನಾವು ಅತಿ ಭೋಜನದ ಮದಡಿನಿಂದ ತುಂಬಿಸಲ್ಪಟ್ಟಿದ್ರೆ, ಬರೀ ತಿಂಡಿ ಅಂತ ಸಾಯ್ತಾ ಇದ್ದಾರೆ. ಇವತ್ತಿನಿಂದ ಆ ಅತಿ ಭೋಜನದ ಮದಡು ಅಂದರೆ ಭೋಜನ ಪ್ರಿಯರಾಗಿರುವುದು ದೇವರಿಗೆ ಇಷ್ಟವಿಲ್ಲ. ಅದಕ್ಕಾಗಿ ನಮ್ಗೆ ಎಷ್ಟು ಬೇಕೋ ಅಷ್ಟು ತಿಂದು ಉಳಿದಂಥದನ್ನು ಅನೇಕರಿಗೆ ಕೊಟ್ಟು, ಅಥವಾ ನಾವು ಒಂದು ಆರೋಗ್ಯವಂತ ಶರೀರವನ್ನು ಹೊಂದಿಕೊಂಡು ದೇವರ ರಾಜ್ಯಕ್ಕಾಗಿ ಉಪಯೋಗಿಸಲ್ಪಡಬೇಕು. ಸೊ ದೇವರ ವಾಕ್ಯನ ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.